Yes, ಮಕ್ಕಳೇ, you people have a breaking news. ಏನಪ್ಪ ಅದು breaking news ಅಂದ್ರೆ, you people still now ಏನ್ ತಿಳ್ಕೊಂಡಿದ್ರಿ ನೀವು 33 is a passing marks, right? But you people have a very different story in the SSLC ಕರ್ನಾಟಕ. So ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನೀವು ಪಾಸ್ ಆಗ್ಬೋದು, ಮತ್ತೆ ಎಷ್ಟು ಮಾರ್ಕ್ಸ್ ತಗೊಳ್ಳಿಲ್ಲ ಅಂದ್ರೆ ನೀವು ಫೇಲ್ ಆಗ್ಬೋದು ಅನ್ನೋದು ಇವತ್ತು ಈ ವಿಡಿಯೋ ಇಂದ ಫುಲ್ ಕ್ಲಾರಿಫಿಕೇಶನ್ ಸಿಗುತ್ತೆ ನಿಮಗೆ. ಯಾರಿಗೆ ಅನಿಸಿದೆ ನಾನು ಫೇಲ್ ಆಗ್ಬೋದಪ್ಪ, ನನಗೆ 10th ಪಾಸ್ ಆಗ್ಲಿಕ್ಕೆ ಆಗಲ್ಲ ಅನ್ನೋದೇ ಆ ಹುಡುಗರಿಗೆ ದಿಸ್ ವಿಡಿಯೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಮತ್ತೆ ಹುಡುಗರು ಯಾರು ಎವರೇಜ್ ಇದ್ದಾರೆ ಮತ್ತೆ ಯಾರು ರ್ಯಾಂಕ್ ತಗೊಂಡಿದ್ದಾರೆ ಅವ್ರಿಗೂ ಈ ಇನ್ಫಾರ್ಮೇಶನ್ ಗೊತ್ತಿರೋದು ಬಹಳ ಇಂಪಾರ್ಟೆಂಟು. ಟುಡೇ ಐ ವಿಲ್ ಟೆಲ್ ಯು ಪೀಪಲ್ ಹೌ ಆಕ್ಚುಲಿ ಯು ವಿಲ್ ಕ್ಲಾರಿಫೈ ದಟ್ ಏನು ಆಕ್ಚುಲಿ ನಾವು ಮಾರ್ಕ್ಸ್ ತಗೋಬೇಕು, ಎದರಿಂದ ನಾವು ಆಕ್ಚುಲಿ ಪಾಸ್ ಆಗ್ತೇವೆ ಅನ್ನೋದು. ಆಯ್ತಾ? ಸೊ ಲೆಟ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ದ ಟೈಮ್. SSLC ಮಾರ್ಕ್ಸ್ ಸಿಸ್ಟಮ್ ಇಸ್ ಆಕ್ಚುಲಿ ಕನ್ಫ್ಯೂಷನ್, ಬಟ್ ಆಕ್ಚುಲಿ ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ಯು ಪೀಪಲ್ ಕಂಪ್ಲೀಟ್ಲಿ ಕ್ಲಿಯರ್ಲಿ ಟುಡೇ. ಆಯ್ತಾ? ಸೊ ಇವತ್ತು ನಿಮಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಆಕ್ಚುಲಿ SSLC ಕರ್ನಾಟಕದಲ್ಲಿ ಯಾವ ತರ ಆಕ್ಚುಲಿ ನೀವು ಪಾಸ್ ಆಗ್ಬೇಕು ಅನ್ನೋದು. ಆಯ್ತಾ? ಸೊ ಫಸ್ಟ್ ಥಿಂಗ್ ಇಸ್ ಇಂಟರ್ನಲ್ ಪ್ಲಸ್ ಫೈನಲ್ ಮಾರ್ಕ್ಸ್ ಇಸ್ ಆಕ್ಚುಲಿ ಈಕ್ವಲ್ ಟು ದ ಪಾಸ್ ಆರ್ ಫೇಲ್, ರೈಟ್? ಇದಂತೂ ಎಲ್ಲರಿಗೂ ಗೊತ್ತಿದೆ. ಕ್ಲಿಯರ್? ಸೊ ಎಲ್ಲರಿಗೂ ಗೊತ್ತಿದೆ ನಿಮಗೆ ಇಂಟರ್ನಲ್ ಎಕ್ಸಾಮು ಮತ್ತೆ ಫೈನಲ್ ಎಕ್ಸಾಮು ಇನ್ಕ್ಲೂಡ್ ಆಗುತ್ತಪ್ಪ. ಆಮೇಲೆ ನಿಮ್ದು ಒಂದು ಕರೆಕ್ಟ್ ಆಗಿ ಒಂದು ಆನ್ಸರ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಅದರಿಂದ ನಿಮ್ಗೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ, ರೈಟ್? ನಾವು ಕಾನ್ಸಂಟ್ರೇಟ್ ಪ್ರಾಪರ್ಲಿ ಹಿಯರ್. ಇಂಟರ್ನಲ್ ಅಲ್ಲಿ 20 ಮಾರ್ಕ್ಸ್ ಇದೆ ಇನ್ಕ್ಲೂಡೆಡ್, ರೈಟ್? ಆಮೇಲೆ ಕರೆಕ್ಟ್ ರೈಟ್? ಸೊ ಈಗ 20 ಮಾರ್ಕ್ಸ್ ಇದರಲ್ಲಿ ಇನ್ಕ್ಲೂಡೆಡ್ ಇದೆ. ಡನ್. ನಾವು ಫೈನಲ್ ಎಕ್ಸಾಮ್ ನಲ್ಲಿ 80 ಮಾರ್ಕ್ಸ್ ನೀವು ಬರೀತೀರಾ. ಆಮೇಲೆ ಕರೆಕ್ಟ್? ಫೈನಲ್ ನಲ್ಲಿ ನೀವು 80 ಮಾರ್ಕ್ಸ್ ಅನ್ನ ಬರೀತೀರಾ. ಡನ್. ಈಗ ಇಂಟರ್ನಲ್ ನಲ್ಲಿ 20 ಮಾರ್ಕ್ಸು, ಫೈನಲ್ ಎಕ್ಸಾಮ್ ನಲ್ಲಿ 80 ಮಾರ್ಕ್ಸು, ರೈಟ್? ಸೊ ಟೋಟಲ್ ಇಟ್ ಶುಡ್ ಬಿ 100 ಮಾರ್ಕ್ಸ್, ರೈಟ್? ಟೋಟಲ್ ಇಟ್ ಶುಡ್ ಬಿ 100 ಮಾರ್ಕ್ಸ್. ಎಲ್ಲರೂ ಕ್ಲಾರಿಫಿಕೇಶನ್ ಇದೆ. ರೈಟ್? ನಾವು ಪಾಸಿಂಗ್ ಮಾರ್ಕ್ಸ್ ಇಸ್ ಆಕ್ಚುಲಿ 33. Done. So passing marks ಈಗ according to the government it is 33. Done. So this everyone knows it. But now what we actually thought is 20 marks is separately and 80 marks is separately. But ನಿಮಗೆ ಒಂದು ವಿಷಯ ಗೊತ್ತಿಲ್ಲ. You people don't know one thing, that is ಈ ಇಯರ್ ಸ್ಟಾರ್ಟಿಂಗ್ ನಲ್ಲಿ ಏನಪ್ಪ ಅಂದಿದ್ರು ಆಕ್ಚುಲಿ ಸ್ಟಾರ್ಟಿಂಗ್ ನಲ್ಲಿ that they had told us that 33 marks ಪಾಸ್ ಅಂತ ಅನೌನ್ಸ್ ಮಾಡಿದ್ರು ಅವರು ಆಲ್ರೆಡಿ. ಆಯ್ತಾ? ಸೊ they had already announced it that 33 marks is a passing. Clear? But students thought that final exam ನಲ್ಲಿ 36 ಬರಬೇಕು. ಫೈನಲ್ ಎಕ್ಸಾಮ್ ನಲ್ಲಿ 36 ಮಾರ್ಕ್ಸ್ ಬಿದ್ರೆ ನಾನು ಇಂಟರ್ನಲ್ ಎಷ್ಟು ತಗೊಳ್ಳಿ that will be included. Then according to that the percentage is going to happen, right? ಈಗ ನಾ ಫೈನಲ್ ಎಕ್ಸಾಮ್ ನಲ್ಲಿ 33 ಮಾರ್ಕ್ಸ್ ತಗೊಳ್ಳಿಲ್ಲ ಅಂದ್ರೆ ನಾನು ಫೇಲ್ ಅಪ್ಪ ಅಂತ ತಿಳ್ಕೊಂಡಿದ್ರಿ, ರೈಟ್? ಬಟ್ that is a completely lie. Now you need to have a clarity that but 33 marks is a total, that is internal plus final. ತಿಳಿತಾ? ದಟ್ ಇಸ್ ಇಂಟರ್ನಲ್ ಪ್ಲಸ್ ಫೈನಲ್ ಎಕ್ಸಾಮ್ ಇದು ಕಂಪ್ಲೀಟ್ಲಿ. ಕ್ಲಿಯರ್? ಸೊ ದಟ್ ಇಸ್ ರಿಯಾಲಿಟಿ ಇಸ್ ಇಂಟರ್ನಲ್ ಮಾರ್ಕ್ಸ್ ಮ್ಯಾಟರ್ಸ್ ಅ ಲಾಟ್. ತೀತಾ? ಈಗ ನೀವು ಇಂಟರ್ನಲ್ ಎಕ್ಸಾಮ್ಸ್ ಮುಗಿತಪ್ಪ, ನಿಮಗೆ ಅಕಸ್ಮಾತ್ ಆಗಿ FA1 FA2 FA3 FA4ದಲ್ಲಿ 20 ಔಟ್ ಆಫ್ 20 ಇತ್ತು ಟೋಟಲ್ ಇಂಟರ್ನಲ್ ಮಾರ್ಕ್ಸು. ಓಕೆ? ಟೋಟಲ್ ಇಂಟರ್ನಲ್ ಮಾರ್ಕ್ಸ್ 20 ಔಟ್ ಆಫ್ 20 ಇತ್ತು. ಮತ್ತೆ ನಿಮ್ದು ಕರೆಕ್ಟ್ ಆಗಿ ಎವರೇಜ್ ಆಗೋದನ್ನು 20 ಇಲ್ಲದ್ರೆ 8 into 20 ತಿಳ್ಕೊಳ್ಳಿ. ಎವರೇಜ್ ಮಾಡ್ತಾರೆ 4 FA ಇದು ಎವರೇಜ್ ಮಾಡ್ತಾರೆ ಅವರು ಸ್ಕೂಲ್ನಲ್ಲಿ, ಅದನ್ನ ಎವರೇಜ್ ಮಾಡಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಆಫ್ಟರ್ ದಟ್ ವೆಬ್ಸೈಟ್ ಸೇ ಅದನ್ನ ಕಲೆಕ್ಟ್ ಮಾಡಿ ನಿಮ್ಮ ಟೋಟಲ್ 80 ಮಾರ್ಕ್ಸ್ ಅಲ್ಲಿ ಎಷ್ಟು ಬೀಳುತ್ತೆ, ನಿಮಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತಲ್ಲ ಎಕ್ಸಾಮ್ ದಲ್ಲಿ ಅದನ್ನ ಟೋಟಲ್ ಮಾಡಿ and then they will do the total of 625 out of 625. Clear? That is actually the way actually how they will calculate your percentage. ತಿಳಿತಾ? ಸೊ ಈಗ ನಿಮ್ಗೆ ಏನ್ ಕನ್ಫ್ಯೂಷನ್ ಇತ್ತಂದ್ರೆ 33 ಮಾರ್ಕ್ಸ್ ನನ್ನ ಸ್ಕೂಲ್ ನಲ್ಲಿ ಬೀಳ್ಬೇಕಪ್ಪ, ನನಗೆ ಮೇನ್ ಎಕ್ಸಾಮ್ ನಲ್ಲಿ 36 ಮಾರ್ಕ್ಸ್ ಬೀಳ್ಬೇಕು. 33 ಮಾರ್ಕ್ಸ್ ಬಿದ್ಬಡ್ನೆ ನನಗೆ ಉಳಿದಿದ್ದು ಏನ್ ಇಂಟರ್ನಲ್ ಇದೆಯಲ್ಲ ಅದು ಆಡ್ ಆನ್ ಆಗುತ್ತೆ. ಬಟ್ ನೋ, ನಿಮ್ದು ಅಕಸ್ಮಾತ್ 20 ಮಾರ್ಕ್ಸ್ ಆಲ್ರೆಡಿ ನಿಮ್ ಇಂಟರ್ನಲ್ ಔಟ್ ಆಫ್ ಔಟ್ ಇತ್ತಂದ್ರೆ ಬರೀ ನಿಮ್ಗೆ 13 ಮಾರ್ಕ್ಸ್ ಬೇಕು ಪಾಸ್ ಆಗ್ಲಿಕ್ಕೆ. ಇಫ್ ಯು ಗೆಟ್ ದ 13 ಮಾರ್ಕ್ಸ್ ದೆನ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ, ಮೀನ್ಸ್ ಯು ಆರ್ ಗೋಯಿಂಗ್ ಟು ಪಾಸ್. ಓಕೆ? ನೀವು ಪಾಸ್ ಆಗ್ತೀರಾ. ಡನ್. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಡನ್. ನೆಕ್ಸ್ಟ್ ಇಸ್ ಇದು ಆಕ್ಚುಲಿ ರಿಯಾಲಿಟಿ ಇದೆ. ಕ್ಯಾಲ್ಕುಲೇಷನ್ ಇಸ್ ವೆರಿ ಸಿಂಪಲ್. ಓಕೆ? ಎಂಟ್ರೆನ್ಸ್ ನಲ್ಲಿ ಅಕಸ್ಮಾತ್ 20 ಔಟ್ ಆಫ್ 20 ಇದ್ರೆ ಪಾಸಿಂಗ್ ಮಾರ್ಕ್ಸ್ ಇಸ್ 33. ದೆನ್ ಸೊ ಫೈನಲ್ ಎಕ್ಸಾಮ್ ನಲ್ಲಿ ನೀಡೆಡ್ ಇಸ್ ಹೌ ಮಚ್? ಇಟ್ಸ್ ಜಸ್ಟ್ 13 ಮಾರ್ಕ್ಸ್. ಇಟ್ಸ್ ಜಸ್ಟ್ 13 ಮಾರ್ಕ್ಸ್. ಸೊ ನೀವು ಪಾಸ್ ಆಗ್ಲಿಕ್ಕೆ ಬರೀ 13 ಮಾರ್ಕ್ಸ್ ಬರೆದ್ರೆ ಸಾಕು. ಅಕಸ್ಮಾತ್ ನಿಮ್ ಇಂಟರ್ನಲ್ಸ್ 20 ಔಟ್ ಆಫ್ 20 ಇದ್ರೆ ಅಷ್ಟೇ. ಆಯ್ತಾ? ಸೊ ಇಂಟರ್ನಲ್ ಮಾರ್ಕ್ಸ್ ಅಕಸ್ಮಾತ್ 20 ಔಟ್ ಆಫ್ 20 ಇರಲಿಲ್ಲ ಅಂದ್ರೆ ಜಸ್ಟ್ ಫರ್ಗೆಟ್ ಅಬೌಟ್ ಇಟ್. ಯು ನೀಡ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ? ಯು ನೀಡ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. 33 ಮಾರ್ಕ್ಸ್ ಬೀಳಬೇಕು ನಿಮಗೆ ಪಾಸ್ ಆಗ್ಲಿಕ್ಕೆ. ಕ್ಲಿಯರ್? ಸೊ ದಟ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್ ದ ಟಾರ್ಗೆಟ್. ನೌ ದ ಥಿಂಗ್ ಇಸ್ 20 ಪ್ಲಸ್ 13 ಇಸ್ ಆಕ್ಚುಲಿ ಈಕ್ವಲ್ ಟು 33. ಬಟ್ 13 ಮಾರ್ಕ್ಸ್ ಟಾರ್ಗೆಟ್ ಮಾಡೋದು ಡೇಂಜರಸ್ ಇದೆ, ರೈಟ್? ಸೊ ಯಾಕಪ್ಪ 13 ಮಾರ್ಕ್ಸ್ ಮಾಡೋದು ಡೇಂಜರ್ ಇದೆ? ನೀವು ತಿಳ್ಕೊತಿರ್ಬೇಕು, ನನ್ನ ಪಾಸ್ ಆಗ್ಲಿಕ್ಕೆ 13 ಮಾರ್ಕ್ಸ್ ಬಿದ್ರೆ ಸಾಕಪ್ಪ, ನನಗೆ ಉಳಿದಿದ್ದೆಲ್ಲ ನೋಡ್ಕೊಂಡ್ಬಿಡೋಣ, ಲೆಟ್ ಸಿ ದ ಡಿಫ್ರೆಂಟ್ ಥಿಂಗ್ಸ್. ಬಟ್ ಇಲ್ಲ, ಹಾಗಿಲ್ಲ.
ನೀವು 13 ಮಾರ್ಕ್ಸ್ ಅಷ್ಟೇ ತಗೊಂಡು ನೀವು ಅಷ್ಟರಲ್ಲಿ 33 ಮಾರ್ಕ್ಸ್ ಪಾಸ್ ತಗೊಂಡು ಬಿಟ್ಬಿಡ್ತಾರಾ? ಇಸ್ ಇಟ್ ಪಾಸಿಬಲ್? SSLCಯಲ್ಲಿ ಅಷ್ಟು ಪರ್ಸೆಂಟೇಜ್ ಮಾಡಿ ಮುಂದೆ ಏನಾದರೂ ಮಾಡ್ಬೋದಾ ನೀವು? ಇಲ್ಲ, ದಟ್ ಇಸ್ ಅ ಕಂಪ್ಲೀಟ್ಲಿ ಅ ವೇಸ್ಟ್. ಸೊ ಈ ನ್ಯೂಸು ನಿಮಗೆ ಹೇಳಿರೋದು ಒಂದು ರೀಸನ್ ಇದೆ. ಓಕೆ, ಐ ಹ್ಯಾವ್ ಟೋಲ್ಡ್ ಇಟ್ಸ್ ನಾಟ್ ಫಾರ್ ದ ಬ್ಯಾಡ್ ಥಿಂಗ್. ಓಕೆ, ನಾನು ನಿಮಗೇನು ಡಿಮೋಟಿವೇಟ್ ಮಾಡ್ತಿಲ್ಲ. ಲೈಕ್ ಹುಡುಗರಿಗೆ ನೀವು ಓದ್ಲಿಕ್ಕೆ ಹೇಳ್ತಿಲ್ಲಲ್ಲ ಈ ಮ್ಯಾಮು ಅಂತ ತಂದು ನೀವು ಡಿಮೋಟಿವೇಶನ್ ಥರ ಈ ವಿಡಿಯೋನ ತಿಳ್ಕೊಬೇಡಿ. ಇಟ್ ಇಸ್ ಜಸ್ಟ್ ದ ಇನ್ಫಾರ್ಮೇಶನ್ ವಿಚ್ ಆ್ಯಕ್ಚುಲಿ ಯು ನೀಡ್ ಟು ನೋ. ಆಯ್ತಾ, ನಿಮಗೆ ಇದು ಗೊತ್ತಿರಬೇಕು ಇನ್ಫಾರ್ಮೇಶನ್ನು. ಈಗ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಅಂದರೆ ಇನ್ ಕೇಸ್ ಏನಾದರೂ ಆಯ್ತಪ್ಪ ಎಮರ್ಜೆನ್ಸಿಗೆ, ಅವಾಗ ನಿಮಗೆ ಅದರದ ನಾಲೆಜ್ ಇರಬೇಕು. ನಾ ಎಷ್ಟು ಮಾರ್ಕ್ಸ್ ತಗೋದ್ರೆ ನಾನು ಪಾಸ್ ಆಗ್ತೇನೆ ಆ ಥರದ್ದು ನಿಮಗೆ ನಾಲೆಜ್ ಇರಬೇಕು. ಅದರ ಸಲುವಾಗಿ ಈ ವಿಡಿಯೋ ಮಾಡಿದಿರೋದು ರೀಸನ್. ಆಯ್ತಾ, ಸೊ ಬಟ್ ಇಫ್ ಇನ್ ಕೇಸ್ ನಿಮ್ಮ ಟಾರ್ಗೆಟು ಬರೇ ಪಾಸ್ ಇದ್ರೆ ದೆನ್ ಆಲ್ಸೋ ಯು ಶುಡ್ ನಾಟ್ ಟಾರ್ಗೆಟ್ ಟು ಸ್ಕೋರ್ 13 ಮಾರ್ಕ್ಸ್. ತೀತಾ, ಸೊ ಬರೀ 13 ಮಾರ್ಕ್ಸ್ ತಗೋತೇನೆ ಅಂತ ಟಾರ್ಗೆಟ್ ಮಾಡ್ಕೋಬೇಡಿ. ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. ಸೊ ಯು ನೀಡ್ ಟು ಟಾರ್ಗೆಟ್ ಯುವರ್ ಸೆಲ್ಫ್ ದಟ್ ಅಟ್ ಲೀಸ್ಟ್ ಯಾರು ಪಾಸ್ ಆಗ್ತೇನೆ ಅಂತ ನಿಮಗೆ ಅನಿಸ್ತಿದೆ ಅಲ್ಲ, ನಾನು ಬರೀ ಪಾಸ್ ಆಗೋದಿದೆ ಅಂತ ಅಟ್ಲೀಸ್ಟ್ 70% ಮಾಡೋದು ಕಲೀರಿ. ಇಲ್ಲಾಂದ್ರೆ ನಿಮ್ಗೆ ಯಾವುದು ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಗಲ್ಲ. ನಿಮಗೆ ಎಲ್ಲೇ ಹೊಲದಲ್ಲಿ ಕೆಲಸ ಮಾಡ್ಕೊತ ಹೋಗೋದ್ರೆ ಅದು ಮಾಡೋದಿದೆ ಇದು ಮಾಡೋದಿದೆ ಅಂದರೆ ಬಿಟ್ಬಿಡಿ. 10th ಆದ್ಮೇಲೆ ನಿಮ್ಗೆ ಏನು ಮಾಡೋದು ನೆಸೆಸಿಟಿ ಇಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆ ಮುಂದೆ ಓದ್ಬೇಕಪ್ಪ ನಾನು ಮುಂದೆಲ್ಲ ನಾನು ಮಾಡಬೇಕು ಅನ್ನೋದು ಅವ್ರಿಗೆ ಎಲ್ಲರಿಗೂ ಹೇಳ್ತಿದ್ದೇನೆ ಕ್ಲಿಯರ್ ಆಗಿ, ನಿಮ್ಮ ಪರ್ಸೆಂಟೇಜ್ ಅಟ್ಲೀಸ್ಟ್ 75+ ಇರಬೇಕು ಅಂದ್ರೇ ನಿಮ್ಮ ಫ್ಯೂಚರ್ನಲ್ಲಿ ಯಾವುದಾದ್ರೂ ಚಲೋ ಕಾಲೇಜ್ ಸಿಗುತ್ತೆ. ನೀವು ಎಷ್ಟು ರೊಕ್ಕ ಕೊಟ್ಟರು ಯಾವುದು ಕಾಲೇಜಸ್ ಸಿಗಲ್ಲ ನಿಮಗೆ, ಅಕಸ್ಮಾತ್ ನಿಮ್ಮ ಪರ್ಸೆಂಟೇಜ್ ಸರಿಯಾಗಲಿಲ್ಲ ಅಂದರೆ. ತೀತಾ, ಸೊ ದ್ಯಾಟ್ ಇಸ್ ವಾಟ್ ಐ ವಾಂಟೆಡ್ ಟು ಕ್ಲಾರಿಫೈ ಟು ಯು ಪೀಪಲ್ that actually the passing marks ಹೇಗೆ ವರ್ಕ್ ಆಗ್ತಿದೆ ಅನ್ನೋದು. ಆಯ್ತಾ, ನೆಕ್ಸ್ಟ್ ಇಸ್ ಅಬೌಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ವಿಲ್ ಡೂ ಇಸ್, ಯಾಕೆ ಮಾಡ್ತಾರೆ ಅಂದರೆ 13 ಮಾರ್ಕ್ಸ್ ಸಾಕು ಅಂತ ಲೈಟ್ಲಿ ಇರಲಿ ಬಿಡಪ್ಪ, ಓಕೆ ಇರಲಿ ಬಿಡಿ ನಂಗೆ 13 ಮಾರ್ಕ್ಸ್ ಸಾಕು. ಸೊ ಸ್ವಲ್ಪ ಹುಡುಗರು ಇದ್ದಾರೆ, ಲೈಕ್ ಸಮ್ ಪೀಪಲ್ ಆರ್ ದೇರ್ ವಿಲ್ ನಾಟ್ ಥಿಂಕ್ ಅಬೌಟ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇನ್ ದ ಫ್ಯೂಚರ್. ಓಕೆ, ನಾನು ಏನು ಮಾಡ್ಬೇಕು ಫ್ಯೂಚರ್ನಲ್ಲಿ ಅಂತ ತಿಳ್ಕೊಳ್ಳಲ್ಲ. ವಾಟ್ ಇಸ್ ದೇರ್ ಟಾರ್ಗೆಟ್ ವಿಲ್ ಬಿ, 13 ಮಾರ್ಕ್ಸ್ ಇಲ್ಲ, ನಾನು 13 ಮಾರ್ಕ್ಸ್ ಬಿದ್ದರೆ ಸಾಕು, ಇಂಟರ್ನಲ್ ಎಷ್ಟು ಬೀಳೋದೆ ನೋಡೋಣ. ಇಫ್ ಅಕಸ್ಮಾತ್ 15 ಬಿದ್ದಿದ್ರೆ ಇಂಟರ್ನಲ್ ಮಾರ್ಕ್ಸ್ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಡೋಣಪ್ಪ. ಐ ವಿಲ್ ಡೂ ಇಟ್ ಅಟ್ಲೀಸ್ಟ್ ಐ ವಿಲ್ ಸ್ಕೋರ್ 20 ಮಾರ್ಕ್ಸ್ ಇನ್ ದ ಮೇನ್ ಎಕ್ಸಾಮ್ಸ್, ಸಾಕು ನನಗೆ. ಸೊ ಇನ್ ದ್ಯಾಟ್ ವೇ ಇಫ್ ಯು ಪೀಪಲ್ ಆರ್ ಥಿಂಕಿಂಗ್ ಟು ಡೂ ದ ಕ್ಯಾಲ್ಕುಲೇಷನ್ ದೆನ್ ದ್ಯಾಟ್ ಇಸ್ ಅ ವೆರಿ ಕಂಪ್ಲೀಟ್ಲಿ ಅ ಬ್ಯಾಡ್ ಥಿಂಗ್. ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇಟ್ ಇಸ್ ಕಂಪ್ಲೀಟ್ಲಿ ವೇಸ್ಟ್. ಸೊ ಫೈನಲ್ ಎಕ್ಸಾಮ್ನಲ್ಲಿ ಸೀರಿಯಸ್ನೆಸ್ ಕಮ್ಮಿ ಏನೇನು ಮಾಡ್ತಾರೆ ಸ್ಟೂಡೆಂಟ್ಸ್ ಗೊತ್ತಾ, ಈ ಥರ ಏನು ಮಾಡ್ಕೊಂತ ಹೋಗಿ ಸ್ಟೂಡೆಂಟ್ಸ್ ಅದನ್ನು ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸ್ಟೂಡೆಂಟ್ಸ್ ವಿಲ್ ಟ್ರೈ ಟು ನೆಗ್ಲೆಕ್ಟ್ ದ ಥಿಂಗ್ಸ್. ನಾನು ಅದು ಬಿಡಪ್ಪ ಅಷ್ಟೇ ಸಾಕು ನನಗೆ. ಸೊ ಈ ಮಿಸ್ಟೇಕ್ಸನ್ನು ನೀವು ಮಾಡಬೇಡಿ. ಆಯ್ತಾ, ನೆಕ್ಸ್ಟ್ ಈಸ್ ಅಬೌಟ್ ಫೈನಲ್ ಎಕ್ಸಾಮ್ ಸೀರಿಯಸ್ನೆಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಒನ್ ಮಿಸ್ಟೇಕ್ ಈಸ್ ಆ್ಯಕ್ಚುಲಿ ಗೋಯಿಂಗ್ ಟು ಬ್ರಿಂಗ್ ಯು ಪೀಪಲ್ ಟು ದ ಕಂಪ್ಲೀಟ್ಲಿ ಡೌನ್, ದಟ್ ಇಸ್ ಫೇಲ್. ಅದಕ್ಕೆ ನಿಮ್ಗೆ ಹೇಳೋದು, ಅಕಸ್ಮಾತ್ ನಿಮಗೊಂದು ಕ್ಲಾರಿಫಿಕೇಶನ್ ಈಗ ನಾನು ಕೊಟ್ಟೆ, ಓಕೆ ಏನು ಪಾಸಿಂಗ್ ಅನ್ನೋದು ಕ್ಲಾರಿಫಿಕೇಶನ್ ಕೊಟ್ಟೆ, ಬಟ್ ಆ ವಿಡಿಯೋನ ಯಾವ ರೀತಿ ತಗೋಬೇಕು ಅನ್ನೋದು ನಿಮ್ಮ ಮೇಲಿದೆ. ಅದು ನಾಟ್ ಆನ್ ಮೀ ಆರ್ ನಾಟ್ ಇನ್ ಯುವರ್ ಪೇರೆಂಟ್ಸ್ ಆರ್ ನಾಟ್ ಇನ್ ಯುವರ್ ಫ್ರೆಂಡ್ಸ್ ಆರ್ ನಾಟ್ ಆನ್ ಯುವರ್ ಟೀಚರ್ಸ್. ತಿಳಿತಾ, ಇದು ನಿಮಗೆ ಕ್ಲಾರಿಫಿಕೇಶನ್ ಸಿಗೋದು ನಿಮ್ಮಿಂದ. ನಿಮಗೆ ಗೊತ್ತಾಗುತ್ತದು ನೀವು ಆ್ಯಕ್ಚುಲಿ ಯಾವ ಲೆವೆಲ್ಗೆ ಬರಬೇಕು, ನಾನು ಹೇಗೆ ಓದಬೇಕಪ್ಪ ಅನ್ನೋದು, ಅದನ್ನ ಮೋಟಿವೇಶನ್ ನೀವು ಇಟ್ಕೋಬೇಕು. ತಿಳಿತಾ, ಇಷ್ಟು ಈಸಿ ನಿಮಗೆ ಗೌರ್ಮೆಂಟ್ ಮಾಡ್ತಿದೆ ಪಾಸ್ ಆಗೋದು. ಪಾಸ್ ಅಂತೂ ನೀವು ಆಗಲೇಬೇಕು. ಬಟ್ ನಿಮಗೊಂದು ಸೀರಿಯಸ್ನೆಸ್ ಇರಬೇಕು. ಇಂಟರ್ನಲ್ ಮಾರ್ಕ್ಸ್ನು ಎಷ್ಟು ಆ್ಯಕ್ಚುಲಿ ವ್ಯಾಲ್ಯೂ ಕೊಡುತ್ತೆ ಅನ್ನೋದು ನಿಮಗೊಂದು ಐಡಿಯಾ ಇರಬೇಕು. Clear? So this is what I wanted to tell you people for the today's video. It's not for the students who don't think like ನಾನು ನಿಮಗೆ ಡಿಮೋಟಿವೇಶನ್ ಮಾಡ್ತಿದ್ದೇನೆ ಅನ್ನೋದು. ಆಯ್ತಾ, ಸೊ ನಾನು ಇದನ್ನು ಡಿಮೋಟಿವೇಟ್ ಮಾಡೋ ಸಲುವಾಗಿ ನಿಮಗೆ ಕೊಟ್ಟಿಲ್ಲ, ಆರ್ ಇನ್ ದ ರಾಂಗ್ ವೇ ಐ ಡೋಂಟ್ ವಾಂಟೆಡ್ ಟು ಟೆಲ್ ಯು ದಟ್ ಓಕೆ ಇಷ್ಟೇ ಮಾರ್ಕ್ಸ್ ಇದೆ ನೀವು ಇಷ್ಟೇ ಓದಿಯಪ್ಪ ಸುಮ್ಮನೆ ಯಾಕೆ ಕುಂತು ಓದ್ತಾರ ಅನ್ನೋದು. ಆ ರೀತಿಯಿಂದ ನಿಮಗೆ ನಾನು ಹೇಳ್ತಿಲ್ಲ. ಜಸ್ಟ್ ದ ಥಿಂಗ್ ಇಸ್ ಪಾಸಿಂಗ್ ಇಸ್ ವೆರಿ ಈಸಿ. ಓಕೆ, ಪಾಸಿಂಗ್ ಅಂತೂ ಫುಲ್ ಈಸಿಯಾಗಿ ಪಾಸ್ ಆಗ್ತಾರ. ಸ್ಕೋರ್ ಮಾಡಬೇಕು ಗೈಸ್. ಟಾರ್ಗೆಟ್ ಅದನ್ನ ಇಟ್ಕೊಳ್ಳಿ. ನಿಮ್ದು ಏನು ಗೋಲ್ ಇದೆ, ನಾನು ಇಷ್ಟು ಪರ್ಸೆಂಟೇಜ್ ಮಾಡಬೇಕು, ನನ್ನ ಲೆವೆಲ್ ಎಷ್ಟಿದೆ, ನಾನು ಇಷ್ಟು ಓದ್ಬೋದು, ನಂದು ಇಷ್ಟು ಗೋಲ್ ಇಟ್ಕೋಬೇಕು ನಾನು ಅನ್ನೋದು ನಿಮ್ಮ ತಲೆಯಲ್ಲಿ ನೀವು ಅದನ್ನ ಇಟ್ಕೋಬೇಕು. ಆಯಿತಾ, ನಮ್ಮ ಗೋಲನ್ನು ರಿಚ್ ಮಾಡ್ಬೇಕು. ನಾ ಅಷ್ಟು ಗೋಲ್ ಮಾಡಿದರೆ, ನಾ ಈಗ ಕುಂತು ಓದಿದ್ರೆ, ಈಗ ಪ್ರಿಪ್ರೇಟರಿಗೆ ಸ್ಟಡಿ ಮಾಡಿದ್ರೆ ಸರಿಯಾಗಿ ನಾ ಆ ಗೋಲಿಗೆ ರಿಚ್ ಆಗ್ಬೋದು. ಬಿಕಾಸ್ ಪ್ರಿಪ್ರೇಟರಿ ಇಸ್ ಜಸ್ಟ್ ರಿಹರ್ಸಲ್. ಓಕೆ, ರಿಹರ್ಸಲ್ ಮಾಡ್ತಿದ್ದಾರೆ ಈಗ ರಿಯಲ್ ಎಕ್ಸಾಮ್ ಬರೆಯೋದು ಮಾರ್ಚ್ನಲ್ಲಿ. ಸೊ ಆ ಮಾರ್ಚ್ ಎಕ್ಸಾಮ್ನಲ್ಲಿ ನೀವು ಸರಿಯಾಗಿ ಪರ್ಸೆಂಟೇಜ್ ಬರಬೇಕಂದ್ರೆ ಯು ಪೀಪಲ್ ನೀಡ್ ಟು ಡೂ ದ ಹಾರ್ಡ್ ವರ್ಕ್ ನಾವು. ತೀತಾ, ಜಸ್ಟ್ ನಾನು ಪಾಸ್ ಆಗ್ತೇನೆ ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ದು ಪರ್ಸೆಂಟೇಜೂ ಆಗಲ್ಲ. ಮುಂದೆ ನಿಮ್ಮ ಫ್ಯೂಚರ್ನಲ್ಲಿ ನೀವೇ ಬಾವಿಲಲ್ಲಿ ಬಿದ್ದುಬಿಡ್ತಾರ ಅಷ್ಟೇ. ತೀತಾ, ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್. ಮೈ ಇಂಟೆನ್ಷನ್ ವಾಸ್ ದಿಸ್ to make this video actually for you people to have a clarification of the passing marks. Clear? Hope so it's useful to people and ನಿಮಗೆ ಗೊತ್ತಾಗಿದ್ರೆ
information important ಅನ್ಸಿದ್ರೆ, so make sure you'll subscribe to the Nama Vedantu SSLC and hit the like button. Till then, see you everyone in the next video.